ಹಾಯ್ ಆಲ್ ಹೇಗಿದ್ದೀರಾ ಎಲ್ಲರೂ? ನಾನು ನಿಮ್ಮ ಪ್ರೀತಿಯ ನಮ್ರತ. ಇದು ನನ್ನ ಮಿನಿ ಬ್ಲಾಗ್. ತುಂಬ ದಿನ ಆಯ್ತಲ್ವಾ ಕುಕ್ಕಿಂಗ್ ವಿಡಿಯೋಸ್ ಮಾಡಿ. ಸೊ ವರ್ಕಿಗೆ ಹೋಗೋದ್ರಿಂದ ಸ್ವಲ್ಪ ಕಷ್ಟ ಆಗ್ತಿದೆ ಎರಡು ಮ್ಯಾನೇಜ್ ಮಾಡೋದು. ಬಟ್ ನಾನು ನನ್ನ ಪ್ಯಾಷನ್ ಬಿಡೋಕ್ಕಾಗಲ್ಲ. ಸೊ ಹಾಗಾಗಿ ಮತ್ತೆ ಒಂದು ಒಳ್ಳೆ ವ್ಲಾಗಿಗೆ ಬರೋಣ ಅಂತೇಳಿ ವೆಯ್ಟ್ ಮಾಡ್ತಾ ಇದ್ದೆ. ಇದನ್ನು ಮಾಡಬೇಕಂತ ತುಂಬ ದಿನದಿಂದ ಅಂದ್ಕೊಂಡಿದ್ದೆ. ಬಟ್ ನನಗೆ ನಿನ್ನೆ ಸ್ವಲ್ಪ ಟೈಮ್ ಇತ್ತು ಅಂತ ಹೇಳಿ ಮಾಡಿದೆ ಆಯಿತಾ. ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ನೀವೆಲ್ಲರೂ ಖಂಡಿತ ಟ್ರೈ ಮಾಡಿ. ನಿಮಗೆಲ್ಲ ತುಂಬಾ ಇಷ್ಟ ಆಗುತ್ತೆ. ಸೋರೆಕಾಯಿ ಬರುತ್ತಲ್ವ, ಸ್ವಲ್ಪ ಎಳೆ ಇರೋ ಸೋರೆಕಾಯಿನ ತೊಗೊಂಡು, ಸೋರೆಕಾಯಿ ನಾರ್ಮಲಿ ಎಷ್ಟೋ ಜನಕ್ಕೆ ಇಷ್ಟ ಆಗಲ್ಲ. ಬಟ್ ಸೋರೆಕಾಯಿ ಎಷ್ಟು ಒಳ್ಳೇದು ಗೊತ್ತಾ, ಹಿಮೋಗ್ಲೋಬಿನ್ ಎಲ್ಲ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಸೋರೆಕಾಯಿ ತಿನ್ನೋದ್ರಿಂದ. ಸೊ ಎಳೆ ಸೌತೆಕಾಯಿ ತೊಗೊಂಡು ಚೆನ್ನಾಗಿ ತೊಳೆದು ತುರಿದಿಟ್ಕೊಳ್ಳಿ. ಅದಾದಮೇಲೆ ಹೋಳಿಗೆ ಮಾಡಲಿಕ್ಕೆ ನಾವಿಲ್ಲಿ ಮೈದಾ ಹಿಟ್ಟು, ನಾನು 6 ಹೋಳಿಗೆ ಮಾಡಬೇಕು. ನನಗೆ ಅಂದಾಜಿತ್ತು 6 ಹೋಳಿಗೆ ಆಗುತ್ತೆ ಅಂತೇಳಿ. ಸೊ ಸ್ಪೂನಲ್ಲಿ 6 ಹೋಳಿಗೆಗೆ ಎಷ್ಟು ಹಿಟ್ಟು ಬೇಕೋ ಅಷ್ಟು ಹಿಟ್ಟು, ಉಪ್ಪು, ಅರಿಶಿನ ಹಾಕಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಕಲಸಿಟ್ಕೋತಾ ಇದ್ದೀನಿ ಆಯಿತಾ. ಒಮ್ಮೆಲೇ ಜಾಸ್ತಿ ನೀರು ಹಾಕಿಬಿಟ್ರು ಕಷ್ಟ ಆಗೋಗುತ್ತೆ. ಸೊ ಕಡಿಮೆ ನೀರು ಹಾಕಿದರೂ ಗಟ್ಟಿ ಆಗುತ್ತೆ. ಹಾಗಾಗಿ ನೋಡಿಕೊಂಡು ಹದ ನೋಡಿಕೊಂಡು ಮಾಡ್ತಾ ಇದ್ದೆ. ಆವಾಗ ಸ್ವಲ್ಪ ಆಯಿಲನ್ನು ಸಹ ಹಾಕಿ ಚೆನ್ನಾಗಿ ಹಿಟ್ಟನ್ನು ನಾದಿ ಇಡಬೇಕು. ಅಟ್ಲೀಸ್ಟ್ ಒಂದು 15-20 ನಿಮಿಷ ಇಟ್ಟರೂ ಸಾಕು. ಸೊ ಚೆನ್ನಾಗಾಗುತ್ತೆ. ಸ್ವಲ್ಪ ಎಣ್ಣೆ ಹಾಕಿ ಆಮೇಲೆ ಅದನ್ನು ತೆಗೆದು ಮುಚ್ಚಿಟ್ಟೆ. ನೆಕ್ಸ್ಟ್ ಇಲ್ಲಿ ಹೇಗೂ ಸೋರೆಕಾಯಿ ತುರ್ಕೊಂಡಿರ್ತೀವಲ್ವಾ, ಅದನ್ನು ಗ್ಯಾಸ್ ಮೇಲೆ ಕಡಾಯಿ ಇಟ್ಬಿಟ್ಟು 1-2 ಸ್ಪೂನ್ ತುಪ್ಪನ ಹಾಕಿ, ಅದಾದಮೇಲೆ ಸೋರೆಕಾಯಿ ತುರಿದಿರೋದನ್ನು ಹಾಕಿ ನೀರು ಬಿಡುತ್ತೆ, ಅದನ್ನು ಸಹ ಹಾಕಿ ಚೆನ್ನಾಗಿ ಹುರ್ಕೋಬೇಕು. ಅದೊಂದೊಳ್ಳೆ ಪರಿಮಳ ಬರುತ್ತೆ ಆಯಿತಾ. ಅದನ್ನು ಹುರ್ಕೊಂಡಾದ್ಮೇಲೆ ಸಣ್ಣ ಗ್ಯಾಸಲ್ಲೇ ಹುರ್ಕೊಳ್ಳಿ, ಯಾಕಂದರೆ ದೊಡ್ಡ ಗ್ಯಾಸ್ ಮಾಡಿದರೆ ಸುಟ್ಟೋಗ್ಬಿಡುತ್ತೆ, ಚೆನ್ನಾಗಾಗಲ್ಲ ಅಷ್ಟು. ಹಾಗಾಗಿ ಸಣ್ಣ ಗ್ಯಾಸ್ ಮೇಲೆ ಹುರ್ಕೊಳ್ಳೋಕೆ ಟ್ರೈ ಮಾಡಿ. ಜಾಸ್ತಿ ಟೈಮೇ ತೊಗೊಳ್ಳಲ್ಲ. ನಾನು ಹೇಳ್ತೀನಲ್ಲ, ನಾನು 6 ಹೋಳಿಗೆ ಮಾಡೋಕ್ಕೆ ಕನಿಷ್ಠ ಅಂದರೆ ಒಂದು 40 ನಿಮಿಷ ತೊಗೊಂಡಿರಬೇಕು. 40 ನಿಮಿಷ ಯಾಕಂದರೆ 20 ನಿಮಿಷ ಹಿಟ್ಟು ಏನದು ನೆನೆಯೋದ್ರಲ್ಲಿ ಹೋಯಿತು. ಇನ್ನು 10 ನಿಮಿಷ ಇದು ಏನು ಸೋರೆಕಾಯಿ ಮಾಡಿರ್ತೀವಲ್ವ ಅದು ತಣ್ಣಗಾಗಬೇಕು, ಅಲ್ಲಿ 10 ನಿಮಿಷ ಹೋಯ್ತು. ಇನ್ನು 10 ನಿಮಿಷದಲ್ಲಿ ಪಟ ಮಾಡಿರೋದು ನಾನು. ಬಟ್ ತುಂಬ ಚೆನ್ನಾಗಾಗುತ್ತೆ. ಹುರಿದಾದ್ಮೇಲೆ ಸೋರೆಕಾಯಿನ ಅದಕ್ಕೆ ಇಲ್ಲಿ ಒಂದು 2 ಸ್ಪೂನ್ ರವೆ ಸೇರಿಸ್ಕೊಳ್ಳಿ. ಜಾಸ್ತಿ ಬೇಡ, 2 ಸ್ಪೂನ್ ಸೇರಿಸ್ಕೊಂಡ್ರೆ ಸಾಕು. ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಹುರ್ಕೊಳ್ಳಿ. ಎರಡೂ ಸೇರಿ ಚೆನ್ನಾಗಿ ಹುರಿರಿ ಆಯಿತಾ. ಹುರಿದು ಆದಮೇಲೆ ನಾನು ಬೆಲ್ಲ ತೊಗೊಂಡಿದ್ದೀನಿ. ನೀವು ಬೇಕಂದರೆ ಸಕ್ಕರೆ ಹಾಕ್ಬೋದು. ನಿಮಗೆ ಸೋರೆಕಾಯಿ ಹಾಗೆ ಚೆನ್ನಾಗಿ ಕಾಣಬೇಕು ಅಂದರೆ ಸಕ್ಕರೆ ಹಾಕ್ಕೊಳ್ಳಿ, ತುಂಬ ಬ್ಯೂಟಿಫುಲ್ ಕಾಣಿಸುತ್ತೆ, ಕಲರು ಅಷ್ಟೇ ಬ್ಯೂಟಿಫುಲ್ ಆಗಿ ಬರುತ್ತೆ. ಬೆಲ್ಲ ಹಾಕ್ಕೊಂಡ್ರೆ ಗೊತ್ತಲ್ವ ಕಪ್ಪಾಗಿಬಿಡುತ್ತೆ. ಬಟ್ ಏನು ಮಾಡೋದು, ಮಕ್ಳಿಗೆ ಕೊಡ್ತೀವಲ್ವ, ಹಾಗಾಗಿ ನಾನಂತೂ ಬೆಲ್ಲನೇ ಯೂಸ್ ಮಾಡ್ತೀನಿ. ಜಾಸ್ತಿ ಬೆಲ್ಲ ಯೂಸ್ ಮಾಡೋದ್ರಿಂದ ಬೆಲ್ಲನೇ ಹಾಕಿ ಮಾಡಿದೆ. ಬಟ್ ಏನು ಡಿಫ್ರೆನ್ಸ್ ಇಲ್ಲ, ಸೂಪರ್ ಇತ್ತು. ನೆಕ್ಸ್ಟ್ ಲೆವೆಲ್ ಹೋಳಿಗೆ ಅಂತಲೇ ಹೇಳ್ಬೋದು ಇದು ಮಾತ್ರ ಆಯಿತಾ. ಬೆಲ್ಲ ಹಾಕಿದ್ಮೇಲೆ ಏನಾಗುತ್ತೆ, ನೀರು ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನೀರು ಬಿಟ್ಟಿದ್ದರಿಂದ ಸ್ವಲ್ಪ ಹಾಗೆ ಕೈ ಆಡಿಸ್ತಾ ತಿರುಗಿಸ್ತಾ ಇರಬೇಕು. ತಿರುಗಿಸ್ತಾ ಇರುವಾಗ ಗಟ್ಟಿ ಆಗೋದು ಗೊತ್ತಾಗುತ್ತೆ ನಮಗೆ, ತಳ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೀರೆಲ್ಲ ಹೋದ್ಮೇಲೆ ತಿರುಗಿಸ್ತಾ ಇರಬೇಕು. ತಿರುಗಿಸಿಲ್ಲ ಅಂದರೆ ಏನಾಗ್ಬಿಡುತ್ತೆ, ತಳ ಹಿಡ್ಕೊಂಡಾಗ ಆಗ್ಬಿಡುತ್ತೆ. ಹಾಗಾಗಿ ತಳ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತಲ್ವ, ಆವಾಗ ಆಗಿದೆ ಅಂತ ಅರ್ಥ. ಗ್ಯಾಸ್ ಆಫ್ ಮಾಡಿ ಮುಚ್ಚೋದೇನು ಬೇಡ, ನೀರು ಬಿಡುತ್ತೆ. ಹಾಗಾಗಿ ಹಾಗೆ ಇಟ್ಟರೆ ತಣ್ಕೊಂಡ್ಬಿಡುತ್ತೆ. ತಣ್ಣದಾದ್ಮೇಲೆ ಈಸಿಯಾಗಿ ಉಂಡೆ ಕಟ್ಕೋಬೋದು, ಏನೂ ಕಷ್ಟ ಇಲ್ಲ. ಹಾಗೆ ಸಹ ತಿನ್ಕೋಬೋದು, ಸೂಪರ್ ಇತ್ತು. ಹಾಗೆ ಮಾಡ್ತಾ ಒಂಚೂರು ಬಾಯಿಗೆ ಹಾಕ್ಕೊಂಡೆ. ಅದಾದಮೇಲೆ ಉಂಡೆ ಕಟ್ಟಾದ್ಮೇಲೆ ಇಲ್ಲಿ ಇದು ಹಿಟ್ಟು ಬೇರೆ ರೆಡಿಯಾಗಿತ್ತಲ್ವ. ಸೊ ಹಿಟ್ಟನ್ನು ಇನ್ನೊಂದು ಸಲ ಚೆನ್ನಾಗಿ ನಾದ್ಬಿಟ್ಟು ಈ ಉಂಡೆನ ತುಂಬಿ ಸೇಮ್ ಹೋಳಿಗೆ ಒತ್ತಿ ಅಲ್ವಾ, ಹೋಳಿಗೆ ಒತ್ತು ಶೀಟ್ ಇತ್ತು ಅದ್ರ ಮೇಲೆ ಹಾಕಿ ಒತ್ತೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಈ ನೆಕ್ಸ್ಟ್ ಹಬ್ಬ ಬರುತ್ತಲ್ವ, ನಾಗರ ಪಂಚಮಿ ಆಗಿರ್ಬೋದು, ಚೌತಿ ಆಗಿರ್ಬೋದು, ಒಮ್ಮೆ ಟ್ರೈ ಮಾಡಿ ನೋಡಿ ನೀವು ಬೇಕಂದರೆ. ಆಮೇಲೆ ನೀವೇ ನನಗೆ ಹೇಳ್ತೀರಾ, ವಾವ್ ಎಷ್ಟು ಸೂಪರ್ ಆಗಿದೆ ಅಂತ. ನಾರ್ಮಲಿ ಕ್ಯಾರೆಟ್ ಹೋಳಿಗೆ, ಆಮೇಲೆ ಈ ಬೇಳೆ ಹೋಳಿಗೆ, ಕಾಯಿ ಹೋಳಿಗೆ ಇದೆಲ್ಲ ತಿಂದೇ ಇರ್ತೀವ. ಬಟ್ ಸೋರೆಕಾಯಿ ಹೋಳಿಗೆನ ಒಮ್ಮೆ ತಿಂದು ನೋಡಿ, ಆಮೇಲೆ ಹೇಳಿ ನನಗೆ ಹೆಂಗಿತ್ತು ಅಂತ ಹೇಳಿ. ನಮ್ಮ ಪಾಪು ಎಷ್ಟು ಇಷ್ಟಪಟ್ಲು ಗೊತ್ತಾ. ನಾನೇನೋ ಅವಳು ತಿನ್ನಲ್ವೇನೋ ಅಂದ್ಕೊಂಡಿದ್ದೆ, ಬಟ್ ಅವಳಂತೂ ಸಿಕ್ಕಾಪಟ್ಟೆ ಇಷ್ಟಪಟ್ಬಿಟ್ಲು. ನನಗೆ ಆಶ್ಚರ್ಯ ಆಯಿತು. ಮಾಡಿರೋದೇ 6 ನಾನು, ಅದರಲ್ಲೂ ಅವಳಿಗೆ ಇಷ್ಟ ಆಗಿ ಅವಳು ತಿಂದ್ಲಲ್ಲ, ನನಗೆ ಅದೇ ಖುಷಿಯಾಗಿರೋದು. ತುಂಬಾ ಚೆನ್ನಾಗಿ ಬಂದಿತ್ತು. ಹೋಳಿಗೆ ಎಲ್ಲ ನೀಟಾಗಿ ಮಾಡುವಾಗ ಮೇನ್ ಏನಂದರೆ ನಮಗೆ ಹದ ಗೊತ್ತಿರಬೇಕು. ಹದ ಗೊತ್ತಿದ್ದರೆ ಈಸಿ. ನಾನು ಈ ವ್ಲಾಗಲ್ಲಿ ಫುಲ್ ವ್ಲಾಗನ್ನು ನೀವು ನೋಡಿ, ನಾನು ತುಂಬ ಈಸಿಯಾಗಿ ಹೆಂಗೆ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದೀನಿ ಆಯಿತಾ. ಎಲ್ಲೂ ನಿಮಗೆ ಮಿಸ್ ಆಗಲ್ಲ. ಯಾರು ಹೋಳಿಗೆ ಮಾಡೋಕ್ಕೆ ಬಂದಿಲ್ಲ ಅಂದರೂ ನೀವು ಮಾಡ್ಕೊಂಡು ಹೋಗ್ತೀರ.
ನನಗೂ ಬರ್ತಿರ್ಲಿಲ್ಲ. ನಾನು ಇವಾಗಲೇ ಟ್ರೈ ಮಾಡ್ತಾ ಇರೋದು ಹೋಳಿಗೆ ಎಲ್ಲ. ಸೊ ಅಮ್ಮ ಮಾಡಿರೋದು ತಿಂದೇ ರೂಢಿ. ಸೊ ಇವಾಗ ನನ್ನ ಮಕ್ಳಿಗೆ ಮಾಡ್ಕೊಡ್ಬೇಕಂದ್ರೆ ನಾವು ಕಲಿಬೇಕಲ್ವಾ? ಹಾಗಾಗಿ ನಾನು ಕಲೀಲಿಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಾಗಿತ್ತು. ಅದು ಎಷ್ಟು ಸಲ ಹೇಳಿದರೂ ಸಾಕಾಗಲ್ಲ. ಎಷ್ಟು ಹೇಗೆ ಹೇಳಬೇಕು, ಈ ಕ್ಯಾರೆಟು, ಕವಾ ಹೋಳಿಗೆ ಅಂತಾರಲ್ಲ, ಅದೆಲ್ಲ ಝೀರೋ ಸೋರೆಕಾಯಿ ಹೋಳಿಗೆ ಮುಂದೆ ಅಷ್ಟು ಸೂಪರಾಗಿತ್ತು. ಎಷ್ಟು ಉಬ್ಬುತ್ತೆ ಗೊತ್ತಾ ಈ ಹೋಳಿಗೆ, ನೀವು ನಂಬಲ್ಲ. ಒಮ್ಮೆ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ. ಅಂದರೆ ಹೇಳ್ತಾರಲ್ವ ದೊಡ್ಡೋರು, ಹೋಳಿಗೆ ಉಬ್ಬಿದೆ ಅಂದರೆ ಹೋಳಿಗೆ ಪರ್ಫೆಕ್ಟಾಗಿ ಆಗಿದೆ ಅಂತ ಅರ್ಥ ಅಂತೆ. ನೀವು ನೋಡ್ಬೋದು, ನಾನು ತೋರಿಸಿದ್ದೀನಿ ಎಷ್ಟು ಚೆನ್ನಾಗಿ ಉಬ್ಬು ಬರುತ್ತೆ ಹೋಳಿಗೆ. ನಾನು ಫಸ್ಟ್ ಸಣ್ಣ ಗ್ಯಾಸ್ ಇಟ್ಕೊಂಡ್ಬಿಟ್ಟಿದ್ದೆ ಆಯಿತಾ, ಆಮೇಲೆ ಮೀಡಿಯಮ್ ಮಾಡಿದೆ. ಯಾಕಂದರೆ ನನಗೆ ಗಟ್ಟಿಯಾಗಿ ಬಿಡುತ್ತೆ ಅಂತ ಭಯ ಬೇರೆ ಒಂದು ಕಡೆ ಇತ್ತು. ಹಾಗಾಗಿ ಸಣ್ಣ ಗ್ಯಾಸ್ ಇಟ್ಕೊಂಡೆ, ಆಮೇಲೆ ದೊಡ್ಡ ಮಾಡಿದೆ. ದೊಡ್ಡ ಮಾಡಿದಾಗ ಪರ್ಫೆಕ್ಟ್ ಆಯಿತು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ. ಸ್ಲೋ ಆಗಿ ಉಬ್ಲಿಕ್ಕೆ ಸ್ಟಾರ್ಟ್ ಆಯಿತು ಆಯಿತಾ. ಎಷ್ಟು ಸೂಪರಾಗಿ ಬಂತು ಅಂದರೆ ನನಗೆ ನಂಬೋಕ್ಕಾಗಿಲ್ಲ, ಇಷ್ಟು ಚೆನ್ನಾಗಿ ಬಂತಾ ಅಂತ ಹೇಳಿ. ನೋಡಿ ಎಷ್ಟು ಸೂಪರಾಗಿ ಉಬ್ತಿತ್ತು, ಒಳ್ಳೆ ಪೂರಿ ಉಬ್ದಂಗೆ ಉಬ್ತಾ ಇತ್ತು ಇದು. ಅಷ್ಟು ಸೂಪರಾಗಿತ್ತು. ನಾನು ತಿಂದೆ, ಅಮ್ಮ ಎಲ್ಲರೂ ತಿಂದ್ವಿ, ಯಾರೂ ಇಲ್ಲ ಅನ್ನೋಂಗಿಲ್ಲ, ಎಲ್ಲರೂ ತಿಂದ್ವಿ. ಸೂಪರಾಗಿತ್ತು. ನೀವು ಒಮ್ಮೆ ಮಾಡಿ ನೋಡಿ. ನಿಮ್ಗೇನಾದರೂ ನನ್ನ ಚಾನೆಲ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಮತ್ತೆ ಇನ್ನೊಂದು ವ್ಲಾಗಲ್ಲಿ ಸಿಗೋಣ. ಅಲ್ಲಿ ತನಕ ಬಾಯ್ ಬಾಯ್.